ನಮಸ್ತೆ ಸ್ನೇಹಿತರೆ. ನಮ್ಮಲ್ಲಿ ಬಹುತೇಕ ಮಂದಿ ತಿಳುವಳಿಕೆ ಏನಂದ್ರೆ ಎಲೆಕ್ಷನ್ ದಿನ ನಮ್ಮ ವೋಟ್ ಹಾಕಿದ ನಂತರ ನಮ್ಮ ಕೆಲಸ ಮುಗೀತು, ಇನ್ನು ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ಯಾವುದೇ ರೀತಿ ಕೆಲಸ ಇಲ್ಲ, ಎಲೆಕ್ಷನ್ ದಿನ ವೋಟ್ ಹಾಕೋದಷ್ಟೇ ಪ್ರಜಾಪ್ರಭುತ್ವ ಅಂತ. ಇದು ಖಂಡಿತ ತಪ್ಪು ತಿಳುವಳಿಕೆ. ಡೆಮೋಕ್ರಸಿ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಪ್ರಜಾಪ್ರಭುತ್ವ ಅನ್ನೋದು ನಿರಂತರ ಪ್ರಕ್ರಿಯೆ, ಅದು ಎಲ್ಲೂ ನಿಲ್ಲೋದಿಲ್ಲ. ನಮ್ಮ ಜೀವನ ಪರ್ಯಂತ ನಾವು ಎಲ್ಲಿ ತನಕ ಪ್ರಜಾಪ್ರಭುತ್ವದಲ್ಲಿ ಜವಾಬ್ದಾರಿ ತೆಗೆದುಕೊಳ್ತೇವೋ ಅಲ್ಲಿ ತನಕ ಅಷ್ಟೇ ಪ್ರಜಾಪ್ರಭುತ್ವ ಶಿಸ್ತಿನಿಂದ ಕ್ರಮಬದ್ಧವಾಗಿ ನಮ್ಮ ಸ್ವಾಭಿಮಾನಿ ಬದುಕುಗಳಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇರುತ್ತೆ. ನಮ್ಮ ಬೇಜವಾಬ್ದಾರಿತನ, ನಮ್ಮ ನಿರಾಸಕ್ತಿ, ನಮ್ಮ ಅಳಿವು. ಸ್ನೇಹಿತರೆ, ಪ್ರಜಾಪ್ರಭುತ್ವ ಎಲ್ಲಿಂದ ಆರಂಭವಾಗುತ್ತೆ ಅಂದ್ರೆ ಅದು ಎಲೆಕ್ಷನ್ ಹತ್ರ ಬಂದಾಗ ಯಾರು ನಮಗೆ ಸರಿಯಾದ ಪ್ರತಿನಿಧಿ ಅಂತ ಹುಡುಕಾಡುವಾಗ ಅಂದ್ರೆ ಅದು ಸುಳ್ಳು. ಅದು ಶುರುವಾಗೋದು ವೋಟರ್ ಲಿಸ್ಟ್ ತಯಾರು ಮಾಡೋ ಪ್ರಕ್ರಿಯೆಯಿಂದ. ಸ್ನೇಹಿತರೆ, ನಾನು ಈಗಾಗಲೇ ನಿಮ್ಮಲ್ಲಿ ಹೇಳ್ಕೊಂಡಿರೋ ಹಾಗೆ ನಮ್ಮ ವೋಟರ್ ಲಿಸ್ಟ್ ಅಂತ ಬಂದಾಗ ಎಲ್ಲಾ ಕಡೆ ಇರೋ ಹಾಗೆ ನಮ್ಮ ಜಿಗಣಿ ಪುರಸಭಾ ವ್ಯಾಪ್ತಿಯಲ್ಲೂ ಸಹಿತ ಹಲವಾರು ಸಮಸ್ಯೆಗಳಿವೆ. ಅದು ಡಬಲ್ ವೋಟರ್ ಸಮಸ್ಯೆ ಇರಬಹುದು, ಅಂದ್ರೆ ಒಬ್ಬನೇ ವ್ಯಕ್ತಿ ಎರಡು ಅಥವಾ ಹೆಚ್ಚಿನ ಕಡೆ ವೋಟರ್ ಐಡಿಗಳನ್ನ ಇಟ್ಕೊಂಡು ಹಣಕ್ಕಾಗಿ ಮತ್ತು ಧರ್ಮ ಆಧಾರಿತ ಉದ್ದೇಶಗಳ ಕಾರಣದಿಂದ ಹೆಚ್ಚಿನ ಕಡೆ ವೋಟ್ ಮಾಡೋದು, ಉದ್ದೇಶ ಪೂರ್ವಕವಾಗಿ ಕಡೆ ನಿಮಿಷದಲ್ಲಿ ಎಲ್ಲಿಲ್ಲದ ವೋಟರ್ಗಳನ್ನ ವೋಟರ್ ಲಿಸ್ಟ್ ಅಲ್ಲಿ ಸೇರಿಸೋದು, ಕೆಲವರ ಹೆಸರನ್ನ ಡಿಲೀಟ್ ಮಾಡಿಸೋದು, ಉದ್ದೇಶ ಪೂರ್ವಕವಾಗಿ ನನ್ನ ವಾರ್ಡ್ ಅನ್ನು ಬಿಟ್ಟು ಬೇರೆ ವಾರ್ಡ್ ನಲ್ಲಿ ನನ್ನ ಹೆಸರು ಬರೋ ಹಾಗೆ ನೋಡ್ಕೊಳ್ಳೋದು. ಅಂದ್ರೆ ನಾನು ನನ್ನ ವಾರ್ಡಿನ ಸಮಸ್ಯೆಗಳಿಗೋಸ್ಕರ ವೋಟ್ ಮಾಡಬಾರದು, ಬೇರೆ ಯಾವುದೋ ವಾರ್ಡ್ ನಲ್ಲಿ ಅಲ್ಲಿನ ಅಭ್ಯರ್ಥಿ ಕೊಡುವಂತ ಹಣಕ್ಕೋಸ್ಕರ ವೋಟ್ ಮಾಡಬೇಕು. ಈ ರೀತಿಯಾದ ಕುಚೇಷ್ಟೆಗಳು ತುಂಬಾ ನಡೆಯುತ್ತೆ. ವಾರ್ಡ್ ವಿಂಗಡಣೆ ಅಂತ ಬಂದಾಗ ಯಾವುದೇ ತಲೆಬುಡ ಇಲ್ದಿರೋ ಸಮಜಾಯಿಷಿ ಕೊಟ್ಟು ಕೆಲ ಓಟುಗಳು ಕೆಲ ಕಡೆ ನಿರಂತರವಾಗಿ ಭದ್ರವಾಗಿ ಇರೋ ತರ ನೋಡ್ಕೊಳ್ತಾರೆ. ಒಂದು ವಾರ್ಡ್ ನಲ್ಲಿ 500 ಜನ ವೋಟರ್ಸ್ ಇದ್ರೆ ಇನ್ನೊಂದು ವಾರ್ಡ್ ನಲ್ಲಿ 1500 ಇರುವ ಹಾಗೆ ನೋಡ್ಕೊಳ್ಳೋದು. ಹೀಗೆ ಹಲವಾರು ಕುಚೇಷ್ಟೆಗಳು ನಡೆಯುತ್ತೆ. ಇವು ಜನಸಾಮಾನ್ಯರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಕಳ್ಕೊಳ್ಳೋ ಹಾಗೆ ಮಾಡುತ್ತೆ. ಇದಕ್ಕೆಲ್ಲ ಸದ್ಯಕ್ಕೆ ಇರೋ ಪರಿಹಾರ ಅಂದ್ರೆ ಅದು ಡೋರ್ ಟು ಡೋರ್ ಫಿಸಿಕಲ್ ವೆರಿಫಿಕೇಶನ್ ಅಷ್ಟೇ. ವೋಟರ್ ಐಡಿಯನ್ನ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡೋದು ಸದ್ಯಕ್ಕಂತೂ ಆಗದಿರೋ ಕೆಲಸ, ಮ್ಯಾಂಡೇಟರಿ ಅಲ್ವಲ್ಲ. ಇವುಗಳ ಬಗ್ಗೆ ಈಗಾಗಲೇ ನಮ್ಮ ಐಡಿಯಾ ಸಂಘ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಮತ್ತು ಕರ್ನಾಟಕ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಅವರ ಗಮನಕ್ಕೆ ಪಿಟಿಷನ್ ಮೂಲಕ ತಂದಿದ್ದೇವೆ. ಅವರಿಂದ ಸಹಿತ ಕೋಆಪರೇಟ್ ಮಾಡೋದಾಗಿ ಉತ್ತರ ಸಿಕ್ಕಿದೆ. ಒಂದು ಸಂಘ ಸಂಸ್ಥೆಯಾಗಿ ಇದು ನಮ್ಮ ಕಡೆಗಿನ ಪ್ರಯತ್ನ. ಆದರೆ ಇಂತಹ ಕುಚೇಷ್ಟೆಗಳು ಮತ್ತೆ ಮತ್ತೆ ನಡಿಬಾರದು ಅಂದ್ರೆ ಪ್ರತಿಯೊಬ್ಬರು ಸಹಿತ ಬೂತ್ ಲೆವೆಲ್ ಆಫೀಸರ್ ನಿಮ್ಮ ಮನೆಗಳಿಗೆ ಬಂದಾಗ ಅವರಲ್ಲಿ ಪ್ರಾಮಾಣಿಕವಾಗಿ ಸಹಕರಿಸಬೇಕು. ಸ್ನೇಹಿತರೆ, ಕಳೆದ 20ನೇ ಆಗಸ್ಟ್ ತಾರೀಕಿನಿಂದ ಕೇಂದ್ರ ಚುನಾವಣಾ ಆಯೋಗದ ವತಿಯಿಂದ ಮತಪಟ್ಟಿ ಅಂದ್ರೆ ವೋಟರ್ ಲಿಸ್ಟ್ ಪರಿಷ್ಕರಣೆ ಶುರುವಾಗಿದೆ. ಇನ್ನೆರಡು ತಿಂಗಳವರೆಗೆ ಈ ಕೆಲಸ ನಡೆಯುತ್ತೆ. ಈ ವೇಳೆ ಬೂತ್ ಲೆವೆಲ್ ಆಫೀಸರ್ ಅಂದ್ರೆ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ನಿಮ್ಮ ಮನೆಗೆ ಬರ್ತಾರೆ. ಆಗ ನೀವು ವೋಟರ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಸೇರಿಸೋದು ಅಥವಾ ತೆಗೆಸೋದು, ಅಂದ್ರೆ ನೀವು ಬೇರೆ ಕಡೆ ಹೋಗಿದ್ರೆ ಅಲ್ಲಿನ ವೋಟರ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರಿದ್ರೆ ಇಂದಿನ ವೋಟರ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರನ್ನ ತೆಗೆದಾಕ್ಬೇಕು. ಈ ಒಂದು ಕೆಲಸ ತುಂಬಾ ಸುಲಭದ ಕೆಲಸ. ಅಂದ್ರೆ ವೋಟರ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇಲ್ಲ ಅಂದ್ರೆ ನೋಂದಾಯಿಸ್ಕೊಳ್ಳೋದು, ಮತ್ತೆ ಈಗಾಗಲೇ ಬೇರೆ ಕಡೆ ಇದ್ರೆ ಹಿಂದಿನ ವೋಟರ್ ಲಿಸ್ಟ್ ನಿಂದ ನಿಮ್ಮ ಹೆಸರನ್ನ ತೆಗೆಸೋದು ತುಂಬಾ ಚಿಕ್ಕ ಕೆಲಸ. ಆದರೆ ಈ ಚಿಕ್ಕ ಕೆಲಸ ದೇಶದ ಚುನಾವಣೆ, ಪ್ರಜಾಪ್ರಭುತ್ವ, ಸಮರ್ಪಕ ಆಡಳಿತಕ್ಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುತ್ತೆ. ಈ ಚಿಕ್ಕ ಕೆಲಸ ನಿಮ್ಮ ಮತ್ತು ನಿಮ್ಮ ಸುತ್ತಲಿನ ಸಮಾಜದ ಏಳಿಗೆಗೆ ಬಹಳ ಮುಖ್ಯ. ದಯವಿಟ್ಟು ನಿರ್ಲಕ್ಷ್ಯ, ಬೇಜವಾಬ್ದಾರಿತನ ಬೇಡ. ಸದ್ಯಕ್ಕೆ ಜಿಗಣಿ ಮಟ್ಟಿಗೆ ನಮ್ಮ ಐಡಿಯಾ ಸಂಸ್ಥೆ ಕಡೆಯಿಂದ ನಾವು ಈ ಬಾರಿಯ ಈ ಮತಪಟ್ಟಿ ಪರಿಶೀಲನಾ ಕಾರ್ಯದಲ್ಲಿ ಬೇಕಾದ ನಿಗಾ ಇಟ್ಟಿರ್ತೇವೆ. ಬೇಜವಾಬ್ದಾರಿತನ, ಉದ್ದೇಶ ಪೂರ್ವಕ ಕುಚೇಷ್ಟೆಗಳು ಕಾಣಿಸಿದ್ರೆ ಸರಿಯಾದ ಕಾನೂನು ಕ್ರಮಕ್ಕೆ ಖಂಡಿತ ಮುಂದಾಗ್ತೇವೆ. ಇನ್ನು ಬೂತ್ ಲೆವೆಲ್ ಆಫೀಸರ್ಗಳ ಮೇಲೆ ಈ ನಿಟ್ಟಿನಲ್ಲಿ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಅಂತ ಅವರಿಗೆ ಪ್ರತ್ಯೇಕ ಬೋಧನೆ ಬೇಕಿಲ್ಲ. ಪ್ರಜಾಪ್ರಭುತ್ವವನ್ನು ಹಾಸ್ಯದ ವಸ್ತುವಾಗಿ ಮಾಡಿದ್ದು ಸಾಕು. ಸ್ವಲ್ಪವಾದರೂ ತೆಗೆದುಕೊಳ್ಳೋ ಸಂಬಳಕ್ಕೆ ನಿಷ್ಠಾವಂತರಾಗಿದೆ. BLOಗಳಿಗೆ ತಿಳಿದ ಇಲ್ಲಿ ಯಾವುದೇ ಕುಚೇಷ್ಟೆಗಳು ನಡೆಯೋದಿಲ್ಲ. ಹೊಲಸು ಕಾಸಿಗಾಗಿ ಜಾಣ ಕುರುಡರಾಗಿ, ಜಾಣ ಕಿವುಡರಾಗಿ ಇರಬೇಡಿ. ಪ್ರಜಾಪ್ರಭುತ್ವದ ಅತಿ ಪುನೀತವಾದ ಕೆಲಸ ನಿಮ್ದು. ಛೀಮಾರಿ ಹಾಕಿಸ್ಕೊಳ್ಬೇಡಿ. ಪ್ರಜಾಪ್ರಭುತ್ವ ನಿಮ್ಮೆಲ್ಲರ ಜವಾಬ್ದಾರಿ. ಕೆಲಸ ತುಂಬಾ ಇದೆ. ಬನ್ನಿ ಸ್ನೇಹಿತರೆ, ಎಲ್ಲರೂ ನಮ್ಮ ಜವಾಬ್ದಾರಿ ತೆಗೆದುಕೊಳ್ಳೋಣ.
ಜೈ ಕರ್ನಾಟಕ, ಜೈ ಹಿಂದ್.